ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ಮಕ್ಕಳ ರಕ್ಷಣೆ ಹಾಗೂ ಅಭಿವೃದ್ಧಿಗಾಗಿ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ 1098 ನನ್ನು ಎಲ್ಲರೂ ಸಂಪೂರ್ಣವಾಗಿ ವಿನಿಯೋಗಿಸಿಕೊಳ್ಳಬೇಕು. ಎಲ್ಲ ಮಕ್ಕಳಿಗೂ ಗುಣಾತ್ಮಕ ಶಿಕ್ಷಣ ಪಡೆದುಕೊಳ್ಳುವುದು ಇಂದಿನ ಮೂಲಭೂತ ಅವಶ್ಯಕತೆಯಾಗಬೇಕು. ಇಂದಿನ ಯುವಶಕ್ತಿಯೇ ದೇಶದ ಮುಂದಿನ ಬೆನ್ನೆಲುಬು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಆಲ್ ಆಫ್ ಯು ಸಿಟ್ ಡೌನ್ ಪ್ಲೀಸ್. ಥ್ಯಾಂಕ್ ಯು ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿನ್ನೆ ತಾನೇ ನಿಮಗೆ ವೃತ್ತದ ಬಗ್ಗೆ ಪಾಠ ಮಾಡಿದ್ದೆ. ಇವತ್ತಿನ ದಿನ ವೃತ್ತ ರಚನೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಓಕೆ ರೈಟ್? ಎಸ್ ಸರ್. ಲೋ, ನಿಂದು ವೃತ್ತ ಬಿಡಿಸಿದಾಯ್ತಲ್ಲ, ಕೈವಾರ ಮತ್ತೆ ಪೆನ್ಸಿಲ್ ಕೊಡೋ, ನಾನು ಬಿಡಿಸ್ತೀನಿ. ಏ ಕೇಸರಿ, ಸರ್. ಏನದು? ಯಾಕೆ ಮಾತಾಡ್ತಾ ಇದೀಯಾ? ನಿನ್ ಕಾಂಪಾಕ್ಸ್ ಬಾಕ್ಸ್ ತಂದಿಲ್ಲ? ಸರ್, ಅದು ಹಳೇದಾಗ್ಬಿಟ್ಟಿದೆ ಸರ್, ಮುರಿದೋಗ್ಬಿಟ್ಟಿದೆ. ಸರ್, ಅವ್ರ ಅಮ್ಮ ದುಡಿಯೋ ದುಡ್ಡಿನಲ್ಲಿ ಅವ್ರ ಅಪ್ಪನ್ನ ಅವ್ರ ಮನೆ ನೋಡ್ಕೊಳ್ಳೋದೇ ಕಷ್ಟ, ಇನ್ನು ಅವನಿಗೆ ಹೊಸ ಕಾಂಪಸ್ ಬೇರೆ. ಸೈಲೆನ್ಸ್. ಯಾಕೆ ಮಾತಾಡ್ತೀರಿ? ಹಂಗೆಲ್ಲ ನಗ್ಬಾರ್ದು. ಅವನೆಷ್ಟು ಚೆನ್ನಾಗಿ ಓದ್ತಾನೆ ಗೊತ್ತಾ ನಿಮ್ಗೆ? ನೀವ್ ಹಂಗ ಓದ್ತೀರಾ? ಕೇಸರಿ, ನಾಳೆ ಬರ್ತಾ ನಿನ್ ಕಾಂಪಾಸ್ ಬಾಕ್ಸ್ ತಗೊಂಬ. ಆಯ್ತು ಸರ್. ನಿಂತ್ಕೊಳ್ಳೋ. ಏನಾಯ್ತು ನಿಂಗೆ? ಯಾಕಂಗ್ ಹೋಗ್ತಿದ್ಯಾ? ಏಯ್ ನಿಂತ್ಕೊಳ್ಳೋ ಕೇಸರಿ. ಲೋ, ಏನಾಯ್ತು ನಿಂಗೆ? ಸುಮ್ನೆ ಹೋಗ್ತೇವೋ ಒದೆ ತಿಂತ್ಯೋ? ಅಯ್ಯೋ ಹೇಳೋ, ಏನಾಯ್ತು? ಸರಿ ಇರಲ್ಲ ಇವಾಗ. ಅಮ್ಮ ಬರ್ಲಿ ತಡಿ, ನಿನಗ್ ಮಾಡಿಸ್ತೀನಿ. ಯಾಕೋ ಅಂಕುಂತೀಯ? ನೋಡು, ನನ್ ದೊರೆಗೆ ಇಷ್ಟ ಅಂತ ಏನ್ ತಂದಿದೀನಿ ನೋಡು. ಯಾಕೋ, ಏನಾಯ್ತು? ಯಾಕೆ ಅಳ್ತಿದೀಯ? ಏ ಕೇಸರಿ, ಏನಾಯ್ತು? ಆ ಏ ಕೇಸರಿ, ಕೇಸರಿ, ಏನಾಯ್ತು? ಶಾಲೆಯಲ್ಲಿ ಏನಾಯ್ತೆ? ಗೊತ್ತಿಲ್ಲ. ಬಾರೋ, ಬಾರೆ, ನಾವು ಹೋಗೋಣ. ಯಾಕಮ್ಮ ಇವತ್ತು ಇಷ್ಟೊಂದು ಲೇಟ್ ಆಯ್ತು? ಇವತ್ತು ಸೌಕಾರ ಹೊಲದಲ್ಲಿ ಬಹಳ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಇಷ್ಟೆಲ್ಲ ಹಣಿ ಮಾಡ್ಬಿಟ್ಟಿಯಾ ರೊಟ್ಟಿ ಮಾಡಕ್ಕೆ? ಶಾಲೆಯಲ್ಲಿ ಇವತ್ತು ಹೇಳ್ಕೊಟ್ಟಿದ್ದೆಲ್ಲ ಓದ್ಕಂಡ್ಯಾ? ಚೆನ್ನಾಗಿ ಓದ್ಬೇಕಮ್ಮ. ಅವನೆಲ್ಲಿ ಕಾಣ್ತಿಲ್ಲಲ್ಲ? ಕೇಸರಿ, ಕೇಸರಿ. ಏಯ್, ನಿಮ್ಮಪ್ಪ ಬಂದ್ರನ್ಸುತ್ತೆ. ಕಾಲ್ ತೊಳ್ಕೊಳಕ್ ನೀರ್ ಕೊಡೋಗಮ್ಮ. ನಾನು ರೊಟ್ಟಿ ಮಾಡ್ಕೊಳ್ಳೋದು ನೋಡ್ಕೊಳ್ತೀನಿ, ನೋಗು. ಸರಿ ಅಮ್ಮ. ಎಲ್ಲೋ ನಮ್ಮ ಕೇಸರಿ? ಅಪ್ಪ ಅದು ಅದು ಓ, ಸಾಹೇಬ್ರದ್ದು ಇವಾಗ ಮುಗೀತೇನೋ ಹೊರ ಸಂಚಾರ. ಬಂದ್ರ ಅಪ್ಪ? ಒಂದೆರಡು ತಟ್ಟೆ ತಗೊಂಡು ಊಟಕ್ಕೆ ಇಟ್ಬಿಡವ, ಎಲ್ಲ ಆಗೈತಿ. ಬೇಗ ತಗೋ. ಆಯ್ತಮ್ಮ. ಅಲ್ಲಿ ತಟ್ಟೆ ತಗೋ. ಆ ಕೇಸರಿ ಎಲ್ಲದನ್ನ ಕರಿ. ಕೇಸರಿ, ಯಾಕೆ ಅವನ್ ಬರ್ತಾ ಇಲ್ಲ? ಅಯ್ಯೋ, ಅವ್ನ್ ಬೆಳಗಿಂದನೂ ಹಂಗೆ ಆಡ್ತವ್ನೆ. ಹೋಗಿ ಅವ್ನ್ ಕರ್ಕೊಂಬ ಹೋಗ್ ಕೇಸರಿನ. ಸರಿ ಅಮ್ಮ.
ಕೇಸರಿ ಅಮ್ಮ ಊಟ ಕರಿತಾಳ್ ಬಾರೋ. ಸುಮ್ಮನೆ ಹೋಗ್ತೀಯೋ ಏನಿವಾಗ? ಅಯ್ಯೋ ನಂಗ್ಯಾಕ್ ಬೈತ್ಯಾ, ಅಮ್ಮನ್ ಕಳಿಸ್ತೀನಿ ತಡಿ. ಕಲ್ಯಾಣಿ ಬಂದ ಕೇಸರಿ? ನಾನು ಎಷ್ಟೇ ಕರೆದ್ರು ಬರ್ತಾನೆ ಇಲ್ಲ. ನಿನ್ ದೊರೆ ನೀನೇ ಹೋಗಿ ಕರಿ. ಸರಿ ನಾನು ನೋಡ್ತೀನಿ, ನಿಮ್ಮ ಅಪ್ಪಗೆ ನೀನು ಊಟ ಹಾಕ್ಕೊಡು. ಆಯ್ತಮ್ಮ. ಯಾಕೋದೋರೆ ಏನಾಯ್ತು? ಹಾ ನನ್ಗೇನಾದ್ರೆ ಏನಾಯ್ತು? ನಿಮ್ಗೇನಾಗ್ಬೇಕಾಗಿದೆ? ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವಾ? ಹೋಗಿ. ಯಾಕೋ ಹಿಂಗೆಲ್ಲ ಮಾತಾಡ್ತಿದೀಯಾ? ಹಾ ನೀವೇ ತಾನೇ ನನ್ನ ಜೀವ. ನೀವು ಖುಷಿಯಾಗಿರ್ಬೇಕಂತ ಬೇರೆ ರೋಲ್ದಲ್ಲೆಲ್ಲ ಹೋಗಿ ಕೂಲಿ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಿದ್ರು ನಿಂಗೆ ಹಂಗೆ ಅನ್ನಿಸ್ತಿದೆ ಅಂದರೆ ನನ್ನಿಂದನೇ ಏನೋ ತಪ್ಪಾಗಿರ್ಬೇಕು. ದಯವಿಟ್ಟು ನಿನ್ನ ತಾಯಿನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಅಮ್ಮ, ನಂದವ್ರೆ ಕಣ್ಣಲ್ಲಿ ನೀರ. ಏನಾಯ್ತು ಹೇಳು. ಅಮ್ಮ ಅದು ಇಷ್ಟೇನಾ? ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರಾ? ಈ ವಾರ ಬಟ್ವಾಡೆ ದುಡ್ಡು ಬರ್ಲಿ, ನಾನೇ ನಿನಗೆ ಹೊಸ ಕಂಪಾಸ್ ಬಾಕ್ಸ್ ಕೊಡಿಸ್ತೀನಿ, ಆಯ್ತಾ? ಏನು ಇನ್ನೂ ಒಂದ್ ವಾರನಾ? ನಾಳೆ ನಾನು ಮೇಷ್ರಿಗೆ ಕಾಂಪಾಸ್ ಬಾಕ್ಸ್ ತಗೊಂಡ್ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನಾಳೆ ನೀನ್ ಕೊಡಿಸ್ಲಿಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ. ಇನ್ನೂ 2 ದಿನ ತಡ್ಕೊಳ್ಳು, ಬಟ್ವಾಡೆ ದುಡ್ಡು ಬರ್ಲಿ, ಕೊಡಿಸ್ತೀನಿ. ನಿನ್ ಕತೆನ ನಾನ್ ಕೇಳ್ತೀನಿ, ನನ್ ಕತೆನ ಮಾಸ್ಟರ್ ಕೇಳ್ಬೇಕಲ್ಲ. ನನ್ಗದೆಲ್ಲ ಗೊತ್ತಿಲ್ಲ. ನಾಳೆ ನಂಗೆ ಕಂಪಾಸ್ ಬಾಕ್ಸ್ ಬೇಕೇ ಬೇಕು. ಇಲ್ಲ ಇಲ್ಲ ಅಂತ ಎಸ್ಸಲ್ಲ ಹೇಳಿ, ನನ್ನ ಹತ್ರ ದುಡ್ಡಿಲ್ಲ. ಇನ್ನು 2 ದಿನ ಕೇಳ್ಬೇಡ. ಆಯ್ತು ಬಿಡ್ರಿ, ನೀವು ಊಟ ಮಾಡಿ. ನಾನು ಊಟ ಮಾಡೋದಿಲ್ಲ, ನಂಗೆ ಹೊಟ್ಟೆ ಹಸಿವಿಲ್ಲ. ಸರಿ, ನಿನಗೆ ಯಾವಾಗ ಹಸುವಾಗುತ್ತೋ ಅವಾಗೇ ಬಂದು ಊಟ ಮಾಡು. ನೀನ್ ಕರೆದ್ರು ಬರ್ಲಿಲ್ಲ ನೋಡ್ದಾ? ನಾವು ಊಟ ಮಾಡೋಣ ಬಾ. ಹೂನಮ್ಮ. ಕೇಸರಿ ಹೊಟ್ಟೆ ಹಸ್ಮೇಲೆ ಬಂದು ಊಟ ಮಾಡ್ತಾನೆ ಬಿಡು. ಅಪ್ಪ ಅಪ್ಪ, ಅದು ಹೊಟ್ಟೆ ತುಂಬಾ ಹಸಿತಾ ಇತ್ತು ಅಪ್ಪ, ಅದಕ್ಕೆ ಹಾಕೊಂಡೆ. ಮಗ, ನೀನು ನಿಮ್ಮಮ್ಮ ಒಳಗೆ ಮಾತನಾಡೋದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ನೀನೇನು ಚಿಂತೆ ಮಾಡಬೇಡ. ನಾವು ಈಗಿಂದೀಗ್ಲೇ ಸಾವುಕಾರ ಹತ್ರ ಹೋಗಿ ಕಾಂಪಾಸ್ ಬಾಕ್ಸ್ಗೆ ದುಡ್ಡು ಇಸ್ಕೊಂಬರೋಣ. ಊಟ ಮಾಡಿ ನೀನು. ಹೌದಾ ಅಪ್ಪ? ನಿಜವಾಗ್ಲೂನಾ? ಹೌದು ಮಗ, ಊಟ ಮಾಡಿ ನೀನು. ಹಂಗಂದ್ರೆ ಇವಾಗ್ಲೇ ತಿನ್ ಮುಗಿಸ್ತೀನಿ ಅಪ್ಪ. ಇವಾಗ್ಲೇ ಹೋಗೋಣ. ತಿನ್ನು ಮಗ, ತಿನ್ನು. ನೋಡು ಮಗ, ನಾನು ಓದಲಿಲ್ಲ, ಅದಕ್ಕೇನೆ ಇಷ್ಟೊಂದು ಕಷ್ಟಪಡ್ತಾ ಇರೋದು. ಆದರೆ ನೀನು ಈ ತಪ್ಪನ್ನು ಮಾಡಬೇಡ ಮಗ. ನೀನು ಓದಿಗೋಸ್ಕರ ಹಗಲು ರಾತ್ರಿನ ಬೇಕಾದರೆ ಒಂದು ಮಾಡಿಬಿಡ್ತೀನಿ. ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು. ಹಾಗೆ ಸೂಟ್ ಹಾಕ್ಕೊಂಡು ಬಂದರೆ ಊರೆಲ್ಲ ಗಡಗಡ ಅಂತ ನಡುಗಬೇಕು. ಹ್ಞೂ ಅಪ್ಪ, ನೀನೇನು ಚಿಂತೆ ಮಾಡಬೇಡ. ನಾನು ಓದಿ ದೊಡ್ಡ ಆಫೀಸರ್ ಆಗ್ತೀನಿ. ಅಮ್ಮನ್ನ, ಅಕ್ಕನ್ನ ಮತ್ತೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ತೋಟ ಸುತ್ತ ಯಾವಾಗಲೂ ಕಾವಲಿರಬೇಕು. ಏನೋ ಯಮನಪ್ಪ, ನಾ ಹೇಳಿದ ಕೆಲಸ ಇಷ್ಟು ಬೇಗ ಮಾಡಿ ಮುಗಿಸಿದ್ಯಾ? ಮತ್ತೆ ಸಾವುಕಾರ್ರೆ, ಯಮನಪ್ಪ ಅಂದ್ರೆ ಎಂತ ಕರ್ತವ್ಯ ಪಾಲಕ. ಮಾತು ಕೊಟ್ರೆ ಮುಗೀತು, ದೂಸರ ಮಾತೇ ಇಲ್ಲ. ಸರಿ ಸರಿ, ಬಂದ ವಿಷಯ ಏನು? ಸಾವುಕಾರ್ರೆ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ಎಷ್ಟು ಬೇಕಿತ್ತಲೇ? ನನ್ನ ಮಗನ್ಗೆ ಕಂಪಾಸ್ ಬಾಕ್ಸ್ ತಗೋಬೇಕಿತ್ತು. 20 ರೂಪಾಯಿ ಬೇಕಿತ್ತು ಸಾವುಕಾರ್ರೆ. ಅಯ್ಯೋ ನಿನ್ನ, 20 ರೂಪಾಯಿಗೆ ಏನ್ ಬರ್ತದಲೇ? ತಗೊಳ್ಳೋ, 200 ರೂಪಾಯಿ ತಗೊಳ್ಳೋ. ಚೆನ್ನಾಗಿ ಓದ್ಸೋಗೋ ಲೇ. ಬಾರ್ಲಿ, ಅಲ್ಲಿ ತೋಟದ ಮನೇಲಿ ಗೋಣಿ ಚೀಲ ಇದಾವು, ತಂದು ಇಲ್ಲಿಗೆ ಹಾಕಿ ನೀವು ಮನೆಗೆ ಹೋಗಿ. ಆಯ್ತು ಸಾವುಕಾರ್ರೆ. ಮಗ, ಗೋಣಿ ಚೀಲ ತಂದಾಕ್ತೀನಿ, ನೀನಿಲ್ಲೇ ಇರು. ಆಯ್ತಪ್ಪ. ಸೌಕರ್ಯ, ತೋಟ ಕಾಯಕ್ಕೆ ಆಳ್ಗಳು ನೋಡು ಎಂದಿದ್ರಲ್ಲ, ಯಾರೂ ಸಿಕ್ತಿಲ್ಲ. ಊರೊಳಗಡೆ ಯಾರನ್ನಾರ ನೋಡೋಣ. ಲೇ, ನಾವೇನು ತೆಂಗಿನ ತೋಟ ಮಾಡ್ತೀವ? ಗಾಂಜಾ ಗಾಂಜಾ ತೋಟ ಮಾಡ್ತಿರೋದು. ಒಂಚೂರು ವಿಷಯ ಹೊರಗೋದ್ರ ನಾವು ಜೈಲೊಳಗೆ ಹೋಗ್ತೀವಿ. ಲೇ, ಹಾ ಸೌಕರ್ಯ. ಯಮನಪ್ಪನ್ ಕರ್ಕೊಂಬರ್ಲೆ, ಅವನ ಹತ್ರ ಮಾತನಾಡೋಣ. ಆಯ್ತು ಸೌಕರ್ಯ. ಸಾವುಕಾರ್ರೆ, ಬಾಳ ದಿನಕ್ಕೆ ನಾನು ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಬಾರಲಿ,
ನನ್ನ ತೋಟದಾಗಿನ ಗಾಂಜಾನ ಕಾಯಕ ನಿನ್ ಮಗನ್ನ ಕಳ್ಸ್ಕೊಡು. ನನ್ ಮಗನ ನಿಮ್ ತೋಟದಲ್ಲಿರೋ ಗಾಂಜಾಕಾಯಿ ಕಳಿಸ್ಬೇಕಾ? ಅದೆಲ್ಲ ಆಗೋದಿಲ್ಲ. ಏ ಬಾರಲಿ, ಪುಕ್ಸಟ್ ಏನ್ ಕಳ್ಸ್ಬೇಡ, ದಿನಕ್ಕೆ 200 ರೂಪಾಯಿ ಕೊಡ್ತೀನಿ. ಏನು ದಿನಕ್ಕೆ 200 ರೂಪಾಯಿ ಕೊಡ್ತೀರಾ? ಹೂನಲ್ಲಿ ಸಂಜೆ ಕ್ವಾರ್ಟರ್ ಸಮೇತ ಕೊಡ್ತೀನಿ ನಿನ್ಗೆ. ಸಾವ್ಕಾರ್ರೆ ನಿಮ್ ಕೆಲ್ಸ ಆಯ್ತು ಅನ್ಕೊಳ್ರಿ. ಲೇ ನಿನ್ ನಂಬೋದೇನ್ಲೇ? ಸಾವ್ಕಾರ್ರೆ ನಂಬಿಕೆಗೆ ನಂದೇ ಹೆಸರ್ರಿ. ದೊರೆ ಎಲ್ಲೋದ ಇವನು? ದೊರೆ, ಅಯ್ಯೋ ನನ್ ದೊರೆ, ದೊರೆ 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 ಕಲ್ಯಾಣಿ, ಹೇ ಕಲ್ಯಾಣಿ, ಎದ್ದೇಳೆ ಕಲ್ಯಾಣಿ. ಏನಾಯ್ತವ? ಕೇಸರಿ ಕಾಣ್ತಿಲ್ಲ ಕಣೆ. ಇಲ್ಲೇ ಎಲ್ಲೋ ಹೊರಗಿರ್ತಾನ ನೋಡು. ಮನೆಲ್ಲ ಹುಡುಕಿದ್ನಮ್ಮ, ಎಲ್ಲೂ ಕಾಣ್ತಿಲ್ಲ. ನೋಡ್ತೀನಿ ತಡಿ. ಯಾವಕ್ಕ ಕೇಸರಿನೆಲ್ಲ ನೋಡಿದ್ರ? ನೋಡ್ಲಿಲ್ಲ ಕಣವ. ಏ ಮೂದೇವಿ ಎದ್ದಳು. ಯಾಕೆ ಹಿಂಗಾಡ್ತೀಯೇ? ಏನಾಯ್ತು? ನನ್ ದೊರೆ ಕಾಣ್ತಿಲ್ಲ. ಏನು ದೊರೆ ಕಾಣ್ತಿಲ್ವಾ? ದೊರೆ ದೊರೆ ಅಂತೇಳಿ ತಲೆ ಮೇಲೆ ಕುಡಿಸ್ಕೊಂಡಿದ್ದೆ, ಅದಕ್ಕೆ ಎಲ್ಲ ಹೋಗವನೆ. ಹೋಗ್ಲಿ ಬಿಡು. ಏನು ಹೋಗ್ಲಿ ಬಿಡ. ನೀನ್ ಹೋಗಿದ್ರೆ ನಾನ್ ಚಿಂತೆ ಮಾಡ್ತಿರ್ಲಿಲ್ಲ. ಅವನು ನನ್ ದೊರೆ, ನನ್ ಜೀವ. ಅವನು ಅವನಿಗೆ ಏನಾರ ಆಗ್ಬೇಕು, ನಾನು ಯಾರನ್ನೂ ಸುಮ್ನೆ ಬಿಡಲ್ಲ. ಲೋಕದಾಗಿಲ್ಲದ ಮಗ ನೀನೇ ಹಾಡ್ದಿ ಏನು? ಎಲ್ಲ ಹೋಗವನೆ. ಹೊಟ್ಟೆ ಚುರುಗುಟ್ಟಿದ್ರೆ ಅವನೇ ಬರ್ತಾನೆ ಬಿಡು. ಅವನಿನ್ನೆಲ್ಲಿ ಬರ್ತಾನೆ? ಅವನಿನ್ಯಾವತ್ತೂ ಬರೋದಿಲ್ಲ. ಅಜ್ಜಿ ಕೇಸರಿ ನೋಡಿದ್ಯಾ? ಅಕ್ಕ ನಮ್ ಕೇಸರಿ ನೋಡಿದ್ಯಾ? ನೋಡ್ಲಿಲ್ಲ ಕಣವ. ಅಯ್ಯೋ ಇವ್ನು ಎಲ್ಲೋದ್ನೋ? ದೊರೆ ಸಿಕ್ನೇನೆ? ಇಲ್ಲಮ್ಮ, ಊರೆಲ್ಲ ಹುಡುಕ್ದೆ, ಕಾಣ್ತಾ ಇಲ್ಲ. ಅಯ್ಯೋ ನನ್ ದೊರೆ, ಏನಾಯ್ತೆ ಅವನಿಗೆ? ನೀ ಅಳ್ಬೇಡಮ್ಮ, ನಾ ಶಾಲೆ ಹತ್ರ ಹೋಗಿ ನೋಡ್ ಬರ್ತೀನಿ. ನಂದಿನಿ, ಹೇಳೆ ಕಲ್ಯಾಣಿ, ನನ್ ತಮ್ಮ ಕೇಸರಿನೆಲ್ಲ ನೋಡಿದ್ಯಾ? ಇಲ್ಲ ಕಣೆ, ಏನಾಯ್ತು? ನಿನ್ನೆ ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಅಲ್ಲಿ ಅವ್ರ ಫ್ರೆಂಡ್ಸ್ ಕೂತ್ಕೊಂಡಿದಾರಲ್ಲ, ಕೇಳೋಗೋನ್ನ. ಆಯ್ತು, ನಾನು ಹೋಮ್ವರ್ಕ್ ಮಾಡಿಲ್ಲ. ಏ ಸಿದ್ಧ, ಅಕ್ಕ ಕೇಸರಿನೆಲ್ಲಾದ್ರೂ ನೋಡಿದ್ಯೇನೋ? ಇಲ್ಲ ಅಕ್ಕ. ಅಕ್ಕ ಏನಾಯ್ತು? ನಿನ್ನೆ ರಾತ್ರಿಯಿಂದ ಕಾಣ್ತಿಲ್ಲ ಕಣೋ. ಒಂದ್ಸಲಿ ಕ್ಲಾಸ್ ರೂಮ್ ಹತ್ರ ನೋಡಕ್ಕ. ಆಯ್ತು. ಮೇ ಕಮ್ ಇನ್ ಸರ್? ಬರಮ್ಮ. ಸರ್, ನಮ್ ತಮ್ಮ ಕೇಸರಿ ಕ್ಲಾಸ್ ರೂಮಿಗೆ ಬಂದಾನೆ ಸರ್. ಕೇಸರಿ ಬಂದಿಲ್ಲಲ್ಲ ಇವತ್ತು, ಯಾಕಮ್ಮ? ನಿನ್ನೆ ರಾತ್ರಿ ಮನೆ ಬಿಟ್ಟು ಹೋದವನು ಇನ್ನೂ ಬಂದಿಲ್ಲ ಸರ್. ಹೌದಾ? ಹ್ಞೂ ಎಲ್ಲಿ ಹೋಗ್ತಾನಮ್ಮ? ಇಲ್ಲೇ ಹೊರಗಡೆ ಇರ್ತಾ ನೋಡು. ಆಯ್ತು ಸರ್. ಮೇ ಐ ಕಮ್ ಇನ್ ಸರ್? ಎಸ್ ಪ್ಲೀಸ್. ಯಾಕೆ ಕಲ್ಯಾಣಿ, ಯಾಕೆ ಅಳ್ತಿ? ಏನಾಯ್ತು ಹೇಳು? ನನ್ ತಮ್ಮ ನಿನ್ನೆ ರಾತ್ರಿ ಮನೆ ಬಿಟ್ಟು ಹೋಗೋನೆ ಸರ್. ಯಾಕಮ್ಮ? ನಿಮ್ಮಪ್ಪ ಅವನಿಗೇನಾದ್ರೂ ಹೊಡೆದಿದ್ದೇನೇನಮ್ಮ? ನಮ್ಮಪ್ಪನ ಜಗಳ ದಿನ ಇದ್ದಿದ್ದೆ ಸರ್. ಅಮ್ಮ ಕಾಂಪಾಸ್ ಬಾಕ್ಸ್ ಕೊಡ್ಸಿಲ್ಲ ಅಂತ ಮನೆ ಬಿಟ್ಟು ಹೋಗೋನೆ ಸರ್. ನಿನ್ನೆ ಕ್ಲಾಸ್ನಲ್ಲಿ ಯಾರಾದ್ರೂ ಬೈದಿದ್ದಾರೇನಮ್ಮ? ಗೊತ್ತಿಲ್ಲ ಸರ್. ಮ್ಯಾಥ್ಸ್ ಕ್ಲಾಸ್ ಮಾಡುವಾಗ ಅವನ ಹತ್ರ ಕಾಂಪಾಸ್ ಬಾಕ್ಸ್ ಇದ್ದಿಲ್ಲಂತೆ. ಪಕ್ಕದ ಹುಡುಗನ್ ಕೇಳಿದ್ನಂತೆ. ಅದಕ್ಕ ಹುಡುಗರೆಲ್ಲ ನಕ್ಕೆ ಅವನನ್ನ ಅವಮಾನ ಮಾಡಿದ್ರಂತ. ಅವನ್ ಕ್ಲಾಸಿನ ಹುಡುಗರು ಹೇಳಿದ್ರು ಸರ್. ಇಲ್ಲ, ಅವನಿಗೆ ಬೇಜಾರಾಗಿದೆ. ಅವನು ಸ್ಕೂಲ್ಗೆ ತಪ್ಸೋನಲ್ಲ, ಅವನ್ ಮನೆಗೆ ಬಂದೇ ಬರ್ತಾನೆ. ನಾಳೆಗೆ ಸ್ಕೂಲ್ಗೆ ಕರ್ಕೊಂಬಾ, ನಾನೇ ಹೊಸದೊಂದು ಕಾಂಪಾಸ್ ಬಾಕ್ಸ್ನ ತಂದು ಕೊಡ್ತೀನಿ. ಆಯ್ತು ಸರ್. ತನ್ನ ತಾಯಿ ಕಾಂಪಾಸ್ ಬಾಕ್ಸ್ ಕೊಡ್ಸಿಲ್ಲ ಅಂತ ಮುನಿಸ್ಕೊಂಡು ಮನೆ ಬಿಟ್ಟು ಹೋದ ಕೇಸರಿ ಬಗ್ಗೆ ನಿಮ್ಮ ಶಾಲೆಯ ಮುಖ್ಯ ಗುರುಗಳು ರಾಮಕೃಷ್ಣ ಮುಸುಳಿಯವರು ವರದಿಯನ್ನ ಮಾಡಿದ್ರು. ಈ ವಿಷಯ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಕೇಸರಿ ಬಗ್ಗೆ ನಿಮ್ಗೆಲ್ಲ ಗೊತ್ತಲ್ವಾ? ಗೊತ್ತು ಸರ್, ಮನೆ ಬಿಟ್ಟು ಹೋಗಿ 1 ವಾರ ಆಯ್ತು. ದಿನ ಅವನ ಹತ್ರ ಹೋಮ್ವರ್ಕ್ ಇಸ್ಕೊಂಡು ಹೋಗಿ ಮನೇಲಿ ಬರೀತಿದ್ದೆ ಸರ್. ಅವನಿಲ್ದೆ ತುಂಬಾ ಬೋರು ಸರ್. ಅವನ್ ದಿನಾಲು ನಮ್ ಜೊತೆ ಆಟ ಆಡ್ತಾ ಇದ್ದ, ಚೆನ್ನಾಗಿ ಓದ್ತಿದ್ದ ಸರ್. ನೀವೇನು ಚಿಂತೆ ಮಾಡ್ಬೇಡಿ ಮಕ್ಳೇ, ಕೇಸರಿ ಎಲ್ಲಿದ್ದಾನೆ ಅಂತ ಹೇಳಿ ನಾವು ಪತ್ತೆ ಹಚ್ತೀವಿ. ಸಾಧ್ಯವಾದ್ರೆ ನೀವು ಪತ್ತೆ ಹಚ್ಚಿ.
ಕಲ್ಯಾಣಿ, ನೀನೇನು ಬೇಜಾರಾಗ್ಬೇಡ. ನಿನ್ ದುಃಖ ಏನು ಅಂತ ನನಗ್ ಗೊತ್ತು. ನಿನ್ ತಮ್ಮ ಕೇಸರಿ ಮನೆ ಬಿಟ್ಟು ಹೋಗಿದ್ಕ ನಿಂಗೆ ತುಂಬಾ ಬೇಜಾರಾಗಿದೆ ಅಲ್ಲ? ಹೌದು ಪ್ರಕೃತಿ. ಅವನು ನಾನು ದಿನ ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಓದ್ತಿದ್ವಿ, ಒಟ್ಟಿಗೆ ಸ್ಕೂಲಿಗೆ ಬರ್ತಿದ್ವಿ. ಅವನು ನಾನು ಓದಿನ ವಿಷಯದಲ್ಲಿ ತುಂಬಾ ಜಗಳ ಮಾಡ್ತಿದ್ವಿ. ಅವ್ನ್ ಪ್ರಶ್ನೆ ಕೇಳ್ತಿದ್ದ, ಉತ್ತರ ಹೇಳ್ದೆ ಇದ್ದಾಗ ನನ್ನ ತುಂಬಾ ರೇಗಿಸ್ತಿದ್ದ. ಅವನಿಲ್ದೆ ತುಂಬಾ ಬೇಜಾರಾಗಿದೆ. ನನಗೂ ಅಷ್ಟೇ ಬೇಜಾರಾಗಿದೆ ಕಲ್ಯಾಣಿ. ನನ್ನ ತಂಗಿ ಸಹನಾ ನಿನ್ ತಮ್ಮನ್ ನೋಟ್ಬುಕ್ ಇಸ್ಕೊಂಬಂದು ದಿನಾ ಹೋಮ್ವರ್ಕ್ ಮಾಡ್ತಿದ್ಲು. ನೀನೇನು ಯೋಚನೆ ಮಾಡ್ಬೇಡ, ನಿನ್ ತಮ್ಮ ಕೇಸರಿ ಬರ್ತಾನೆ. ನನ್ ತಮ್ಮ ಕೇಸರಿ ಬರ್ತಾನೆ. ನೀನೊಬ್ಳೇ ಇದ್ರೆ ನಿನ್ಗಿನ್ನೂ ಬೇಜಾರಾಗುತ್ತೆ. ನಾಳೆ ಭಾನುವಾರ, ಸ್ಕೂಲ್ಗೆ ರಜೆ. ನಿನ್ ಬೇಜಾರ್ ಕಳಿಯೋದಿಕ್ಕೆ ನಾಳೆ ನಮ್ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ. ನೀನ್ ಬರ್ಲೇಬೇಕು. ಖಂಡಿತ ಬರ್ತೀಯ ತಾನೆ? ಸರಿ ಆಯ್ತು. ಈಗ ಬಂದ್ಯಾ ಕಲ್ಯಾಣಿ? BRP ಸರ್ ಒಂದ್ ಮಾತು ಹೇಳಿದ್ರು, ಏನಂತ ನೆನ್ಪಿದ್ಯಾ? ಏನು? ಕೇಸರಿ ಎಲ್ಲಿದ್ದಾನೆ ಅಂತ ನಾವು ಪತ್ತೆ ಹಚ್ತೀವಿ, ಸಾಧ್ಯವಾದ್ರೆ ನೀವು ಪತ್ತೆ ಹಚ್ಚಿ ಅಂದ್ರು. ಹೌದಿಲ್ಲ? ಹೌದು. ನಿನ್ ತಮ್ಮನ್ ಬಗ್ಗೆ ನಂಗೊಂದು ಸುಳಿವು ಸಿಕ್ಕಿದೆ. ಏನದು? ಒಂದ್ ವಾರದಿಂದ ನೋಡ್ತಾ ಇದ್ದೀನಿ, ದಿನಾ ಸಾಯಂಕಾಲ ನಿಮ್ಮಪ್ಪ ನಮ್ಮನೆಗ್ ಬರ್ತಾರೆ. ನಮ್ಮಪ್ಪ ಕೂಡ ನಿಮ್ಮಪ್ಪಂಗೆ 200 ರೂಪಾಯಿ ಕೊಡ್ತಾರೆ. ಯಾಕಂತ ಗೊತ್ತಿಲ್ಲ. ಹೌದು, ನಿಜ. ಒಂದ್ ವಾರದಿಂದ ನಮ್ಮಪ್ಪ ನಮ್ಮಮ್ಮನ ಹತ್ರ ದುಡ್ಡು ಕೇಳ್ತಾನೆ ಇಲ್ಲ. ನಮ್ಮಪ್ಪನೇ ನನ್ ತಮ್ಮಂಗೇನೋ ಮೋಸ ಮಾಡ್ಯಾನ. ನಮ್ಮಪ್ಪ ಕೂಡ ನಿನ್ ತಮ್ಮಂಗೇನೋ ಮೋಸ ಮಾಡಾನೆ. ತಪ್ಪು ತಂದೆ ಮಾಡಿರ್ಲಿ ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ತಪ್ಪು ಅಂತ ಗೊತ್ತಿದ್ರು ನಮ್ಮಪ್ಪ ನಮ್ ಜಮೀನಲ್ಲಿ ಗಾಂಜಾ ಬೆಳಿತಾರೆ. ಮೋಸದಿಂದ ಗಾಂಜಾ ಮಾರಾಟ ಮಾಡ್ತಾರೆ. ಅಗೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಗೋಡೌನಲ್ಲಿ. ಬಾ ತೋರಿಸ್ತೀನಿ. ಕಲ್ಯಾಣಿ, ನಮ್ಮಪ್ಪ ಗಾಂಜಾ ಸ್ಟಾಕ್ ಮಾಡಿರೋ ಜಾಗ ಇದೇನೆ. ಹೌದಾ? ಅಕ್ಕ ಅಕ್ಕ, ಅಲ್ಲಿ ಯಾರೋ ಕೂಗ್ದಂಗ ಆಗ್ತೈತೆ ನೋಡೆ ಪ್ರಕೃತಿ. ಬಾ ಹೋಗೋಣ. ಬೀಗ ಹಾಕಿದಾರಲ್ಲೇ. ಹೌದಲ್ಲೇ. ಅಕ್ಕ ಅಕ್ಕ. ಕೇಸರಿ, ಏನಾಯ್ತು? ಅಕ್ಕ, ಅಪ್ಪ ದುಡ್ಡಿನಾಸೆಗೋಸ್ಕರ ಗಾಂಜಾ ಗಿಡಗಳನ್ನೆಲ್ಲ ಕಾಯಕ್ಕೆ ನನ್ನ ಇಲ್ಲಿ ಬಿಟ್ಟೋಗಿದ್ದಾರೆ. ಇದ್ ನಮ್ಮ ಅಪ್ಪಂದೇ ಕೆಲ್ಸ ಅಂತ ನನಗ್ ಗೊತ್ತಿತ್ತು. ಬಾರೆ ಪ್ರಕೃತಿ, ಬೀಗ ಹೊಡೆಯೋಣ. ಏನ್ ಕೇಸರಿ? ಅಕ್ಕ, ಮೊನ್ನೆ ಯಾರೋ ಮುಂಬೈಯಿಂದ ಬಂದಿದ್ರು ಈ ಗಾಂಜಾನೆಲ್ಲ ತಗೊಳಕ್ಕೆ. ಮತ್ತೆ ನಾಳೆನೂ ಬರ್ತಾರಂತೆ. ಒಂದ್ ಕೆಲ್ಸ ಮಾಡು, 109ಗೆ ಫೋನ್ ಮಾಡಿ ಅವ್ರಿಗೆ ಬರಕ್ ಕೇಳು. ಅವ್ರು ಬಂದ್ಬಿಟ್ಟು ಆ ಸೌಕಾರನಿಗೆ ಮತ್ತೆ ಈ ಗಾಂಜಾಗೆ ಒಂದ್ ಸರಿಯಾದ ಗತಿ ಕಾಣಿಸ್ತಾರೆ. ಸರಿ ಆಯ್ತು, ಬಾರೆ ಪ್ರಕೃತಿ. ನಮಸ್ಕಾರ ಚೈಲ್ಡ್ ಲೈನ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯಾರು ಹೇಳಿ? ಹಲೋ, ನಮಸ್ತೆ ಸರ್. ನನ್ನ ಹೆಸರು ಕಲ್ಯಾಣಿ ಅಂತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಬಡೇಲಡಕು ಎಂಬ ಗ್ರಾಮದಿಂದ ಮಾತಾಡ್ತಿದ್ದೀನಿ ಸರ್. ಆ ಕಲ್ಯಾಣಿ ಅವರೇ, ಏನ್ ವಿಷಯ? ಏನಾಗ್ಬೇಕಾಗಿತ್ತು ನಮ್ಮ ಕಡೆಯಿಂದ? ಒಂದ್ ವಾರದ ಹಿಂದೆ ನಮ್ ತಮ್ಮ ಕೇಸರಿ ಕಾಣೆಯಾಗಿದ್ದ. ಇವತ್ತೊಂದ್ ಸುಳಿವು ಸಿಕ್ಕಿದೆ. ಹೌದಾ? ಈಗ ಎಲ್ಲಿದ್ದಾನೆ? ನಮ್ಮಪ್ಪನೇ ದುಡ್ಡಿನಾಸೆಗೋಸ್ಕರ ನನ್ನ ತಮ್ಮನ ಗಜಪತಿ ಸಾಕಾರ ತೋಟದಲ್ಲಿ ಗಾಂಜಾ ಕಾಯೋದಕ್ಕಿಟ್ಟಿದ್ದಾನೆ. ಇನ್ನೊಂದು ಮುಖ್ಯವಾದ ವಿಷಯ ಸರ್, ಮುಂಬೈಯಿಂದ ನಾಳೆ ಬೆಳಗ್ಗೆ 2 ವ್ಯಕ್ತಿಗಳು ಗಾಂಜಾ ತಗೊಳಕ್ ಇಲ್ಲಿ ಬರ್ತಿದ್ದಾರೆ. ದಯಮಾಡಿ ನನ್ನ ತಮ್ಮನ್ ಕಾಪಾಡಿ ಸರ್. ಹೌದಾ? ಇಷ್ಟೆಲ್ಲ ಅವಾಂತರ ನಡೆದೋಗಿದ್ಯಾ? ನೀನ್ ಏನು ಯೋಚನೆ ಮಾಡ್ಬೇಡಮ್ಮ, ಧೈರ್ಯವಾಗಿರು. ನಾವ್ ಈ ಕೂಡಲೇ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು ಸರ್. ವಿಜಯನಗರ ಚೈಲ್ಡ್ ಹೆಲ್ಪ್ ಲೈನ್. ಹಲೋ ಸರ್, ನಮಸ್ತೆ. ನಾವು ಬ್ಯಾಂಗ್ಳೂರ್ ಚೈಲ್ಡ್ ಹೆಲ್ಪ್ ಲೈನ್ ಮಾತಾಡ್ತಾ ಇರೋದು. ಸುಧಾಕರ್ ಅವ್ರು ತಾನೆ? ಹೇಳಿ ಸರ್, ಏನಾಗಬೇಕು? ಸರ್, ನಿಮ್ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಡ್ಲೆಟ್ಕು ಗ್ರಾಮದಿಂದ ಕಲ್ಯಾಣಿ ಅಂತ ಒಂದು ಹುಡುಗಿ ಕಾಲ್ ಮಾಡಿದ್ಲು. ಹಾ ಸರ್. ಅವಳು ತಮ್ಮ 8ನೇ ತರಗತಿ ವಿದ್ಯಾರ್ಥಿ ಕೇಸರಿ ಅನ್ನೋಂಥ ಹುಡುಗನ್ನ ಅದೇ ಊರಿನ ಸಾಹುಕಾರ ಗಜಪತಿ ಎಂಬುವರು ತನ್ನ ತೋಟದಲ್ಲಿ ಗಾಂಜಾ ಬೆಳೆ ಕಾಯೋದಕ್ಕೆ ಇಟ್ಕೊಂಡಿದ್ದಾರಂತೆ. ದಯವಿಟ್ಟು ಈ ಕೂಡಲೇ ಸ್ಥಳೀಯ ಪೊಲೀಸರ ಸಹಕಾರ ಪಡ್ಕೊಂಡು ಆ ಹುಡುಗನ್ನ ಕೂಡಲೇ ರಕ್ಷಣೆ ಮಾಡಿ. ಆಯ್ತು ಸರ್, ನೀವೇನು ಯೋಚನೆ ಮಾಡಬೇಡಿ, ನಾವು ನೋಡ್ಕೊಳ್ತೀವಿ. ಧನ್ಯವಾದಗಳು. ಹಲೋ, ಯಾರಿದು? ಹಾಂ 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 ಹೇಳಿ, ಏನಾಗಬೇಕಾಗಿತ್ತು? ಹೌದಾ? ಸರಿ, ಆಗಿದ್ರೆ ನಾವು ಬರ್ತಾ ಇದೀವಿ, ನೀವು ರೆಡಿ ಆಗಿರ್ರಿ. ಹಾಂ, ಶ್ರವಣ್.
आइए आइए गांजा वाला जी, बॉम्बे वाला जी, आइए। कैसे हैं आप? नमस्ते गजपति जी, मैं ठीक हूँ। ए तगंबरो। और गजपति जी, सब कुछ कैसे चल रहा है? देख रहे हैं ना, हमारा दरबार में ऐश कर रहे हैं। वाह रे वाह। बैठिए बैठिए जी। मुंबई में आपका माल को बहुत डिमांड है। ये सब आपकी वजह से। लीजिए लीजिए। Cheers। Cheers। और ಸೂಪರ್ ಗಜಪತಿ ಜಿ, ಮಾಲ್ ಬಹುತ್ ಜ್ಯಾದಾ ಹಾ? ಗಜಪತಿ ಅವರೇ, ಎಷ್ಟು ದಿನ ನೀವು ಮಾಡ್ತಾ ಇರೋ ಈ ಗಾಂಜಾ ವ್ಯಾಪಾರಕ್ಕೆ ಇವತ್ ನಾವು ಒಂದು ಮಂಗಳ ಆಡ್ತಾ ಇದೀವಿ. ಇವರ್ ಅಂಡರ್ ಅರೆಸ್ಟ್. ಹೇಗಿದೆಯಾ ಮಗನೇ? ನನ್ನಿಂದ ದೊಡ್ಡ ತಪ್ಪಾಯ್ತು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನೀಲು. ಛೇ, ನಿನ್ ಜನ್ಮಕ್ಕಿಷ್ಟು. ನೀನ್ ನನಗ್ ತೋಟ ಕಾಯಕ್ಕಿಟ್ಟಿದ್ರು ನನಗ್ ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ನೀನ್ ನನ್ ದೊರೆನ್ ಕಾಯಕ್ಕಿಟ್ಟಿದೀಯ. ನಿನಗ್ ಸ್ವಲ್ಪ ಆದ್ರೂ ಮಾನವೀಯತೆ ಇದೆಯೇನೋ? ನಿನಗೆ ಬಾಯಿ ಮಾತಿಂದ ಹೇಳಿದ್ರೆ ಖಂಡಿತ ಬುದ್ಧಿ ಬರಲ್ಲ. ಕರ್ಕೊಂಡೋಗಿ ಸರ್ ಇವ್ನ. ದೊರೆ, ನನ್ ದೊರೆ, ದೊರೆ. ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ ಈ ಒಂದು ಚಿಕ್ಕ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಾಕ್ಷ್ಯಚಿತ್ರದ ಮುಖ್ಯ ಉದ್ದೇಶ ಏನು ಅಂದ್ರೆ, ಇಂತಹ ಹಲವಾರು ಸಮಸ್ಯೆಗಳು ಕೆಲವಾರು ಶಾಲೆಗಳಲ್ಲಿ ಕಂಡುಬಂದ್ರು ಅವುಗಳನ್ನ ಮಕ್ಕಳು ಯಾರಿಗೂ ಹೇಳ್ಕೊಳ್ಳಾಗ್ದೆ ತುಂಬಾ ನೋವುಗಳನ್ನ ಅನುಭವಿಸ್ತಿದ್ದಾರೆ. ಅಂತವ್ರಿಗೆ ಈ ಕೇಸರಿ ಸಾಕ್ಷ್ಯಚಿತ್ರ ಒಂದು ಮಾದರಿಯಾಗಲಿದೆ ಹಾಗೂ ಸರ್ಕಾರದಿಂದ ಅನುಮೋದಿಸಿರುವ 1098 ಮಕ್ಕಳ ಸಹಾಯವಾಣಿಯನ್ನು ಉಪಯೋಗಿಸಿಕೊಂಡು ತಮ್ಮ ಶಾಲೆಯ ಎಲ್ಲಾ ತರಹದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿ ಎನ್ನುವುದು ಈ ಸಾಕ್ಷ್ಯಚಿತ್ರದ ಮೂಲ ಉದ್ದೇಶವಾಗಿರುತ್ತದೆ. ಜೈ ಹಿಂದ್.